ಹಳ್ಳಿ ಪಕ್ಕದಲ್ಲಿರುವ ಅರಣ್ಯದಲ್ಲಿ ಹಳೆಯ ಮರವೊಂದು ಇತ್ತು. ಆ ಮರದ ಕೊಂಬೆಗಳಲ್ಲಿ ಹಕ್ಕಿಗಳು ಮಿಗಿದು ಬಂದುವು. ಅದರ ನೆರಳಿನಲ್ಲಿ ಹಲವಾರು ಪ್ರಾಣಿಗಳು ನೆಮ್ಮದಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತವೆ. ಒಂದು ದಿನ ಆ ಹಳ್ಳಿಯ ಒಂದು ಹೊಟ್ಟೆಬಾಕ ಕ್ರೂರ ಮೃಗವೊಂದು ಬಂದು ಮರದ ಬಳಿಯಿರುವ ಸಣ್ಣ ಪ್ರಾಣಿಗಳನ್ನು ಹಿಂಸಿಸಲು ಪ್ರಾರಂಭಿಸಿತು. ಅದರ ಭಯದಿಂದ ಎಲ್ಲ ಪ್ರಾಣಿಗಳು ಚಿಂತೆಗೆ ಒಳಗಾದವು. ಆಗ ಮರದಲ್ಲಿ ವಾಸಿಸುತ್ತಿದ್ದ ಹಕ್ಕಿ, ಕಂದರದಲ್ಲಿ ವಾಸಿಸುತ್ತಿದ್ದ ಮುಂಗುಸ, ಅತ್ತಿದಡಿಗೆ ಓಡಿದ ಕಂದ ಹೆಬ್ಬಾವು ಎಲ್ಲ ಒಟ್ಟಾಗಿ ಕುಳಿತು ಪರಿಹಾರ ಹುಡುಕಲು ನಿರ್ಧರಿಸಿದವು. ಹಕ್ಕಿಗಳು ಆ ಮೃಗದ ಕಣ್ಣುಗಳ ಬಳಿ ಹಾರಾಡಿ ಅದನ್ನು ಚಡಪಡಿಸುತ್ತಿದ್ದವು. ಮುಂಗುಸ ಅದರ ಕಾಲಿಗೆ ಕಚ್ಚಲು ಆರಂಭಿಸಿತು. ಹೆಬ್ಬಾವು ಮರದಿಂದ ಬಿದ್ದು ಅದರ ಮೇಲೆ ಸುತ್ತಿಕೊಳ್ಳಲು ಪ್ರಯತ್ನಿಸಿತು. ಇದರಿಂದ ತೊಂದರೆ ಅನುಭವಿಸಿದ ಮೃಗ ಭಯಗೊಂಡು ಅರಣ್ಯ ಬಿಟ್ಟು ಪರಾರಿಯಾಯಿತು. ಈ ಘಟನೆ ಕಂಡು ಮರದ ಎಲ್ಲಾ ಪ್ರಾಣಿಗಳು ಹರ್ಷಿಸಿದರು. ಹಕ್ಕಿ, ಮುಂಗುಸ ಮತ್ತು ಹೆಬ್ಬಾವಿಗೆ ಧನ್ಯವಾದಗಳನ್ನು ಹೇಳಿದರು. ಅವರು ಮನಸ್ಸಿಗೆ ಹೊತ್ತುಕೊಂಡ ಪಾಠ: ಏಕತೆಯಲ್ಲಿದೆ ಶಕ್ತಿ. ಒಬ್ಬೊಬ್ಬರಾಗಿ ಹೋರಾಡಿದರೆ ಅದು ಫಲಕಾರಿಯಾಗದು.